ಕೆಡಗಾಗ. ಅದರಲ್ಲಿ ಶ್ರುತಿ ಅನ್ನೋ ಫ್ಯಾಕ್ಟ್ರಿ ಇತ್ತಲ್ಲ, ನಾನು ಜಗ್ಗೇಶ್ವರ್ಗೆ ಹಾಸ್ಯ ಇರಲಿ ಸರ್, ಕನ್ನಡ ಸಾಂಗ್ಗೆ ಅದೆಲ್ಲ ಇರಲಿ, ಇವತ್ತು ನ್ಯೂಸಲ್ಲಿ ಅಂತ ಅವಳು ನಾನು ಕನ್ನಡತಿ ಬಂದು ಎಲ್ಲ ಗಬ್ಬೆಬ್ಬಿಸ್ಬಿಟ್ಲಲ್ಲ, ಒಂಚೂರು ಒಂದು ಚಾಟಿ ಇಟ್ಕೊಡೋಣ, ಮಿಕ್ಕದವ್ರು ಯಾರು ನಾನು ಕನ್ನಡ ಹೋಗೋದು, ಇಲ್ಲಿ ಕನ್ನಡ ನೆಲದಲ್ಲಿ ಹುಳಿ ಹಿಂಡೋದು ಬೇಡ ಅನ್ನೋದು ಉದ್ದೇಶವಾಗಿತ್ತು. ಹಾಗಾಗಿ ಅದನ್ನು ಕೊಟ್ಟಿದ್ದು, ಅದು ಕೊಟ್ಟು ಉತ್ತರ ಕೊಟ್ಟು ಅದು ಹೋಯ್ತಲ್ಲ, ಅಲ್ಲಿ ಮುಗೀತು. ಈಗ ಜಗ್ಗೇಶ್ ಸರ್ದು ಗೊತ್ತಲ್ಲ ಗುರುಗಳೇ, ಯಾಕಂದರೆ ನಾವು ಫಸ್ಟ್ ಸಿನಿಮಾ ಬಂದಾಗ, ಈಗ ನಾವೆಲ್ಲ ಫಸ್ಟು ಸಿನಿಮಾ ಮಾಡಿದಾಗ ಮಂಜುನಾಥಗೆ ನಾವೆಲ್ಲ ಫಸ್ಟ್ ಸಿನಿಮಾ ನಾವು ನೋಡಿದ್ದು. ನಮಗೆ ಬೆಳಗ್ಗೆ ಶೂಟಿಂಗ್ ಶುರು ಆದ್ರೆ ಮುಗಿಯೋದು ಮಂಜುನಾಥ ನೀನು ಕ್ಲಾಪ್ ಹೊಡೆದಿದ್ದು ನೋಡು, ಗಂಟೆ ಹೊಡಿತಾ ಇದೆ ಸತ್ಯ ಅಂತೆ, ಸುಳ್ಳೇನಿಲ್ಲ. ನನಗೆ ಅದೊಂದು ಶಂಕರ ಇಲ್ಲ, ಒಂದು ನಿಮಿಷ ರಂಗನಾಯಕ ಬಗ್ಗೆ. ಈಗ ಮೊನ್ನೆ ಸಾಂಗ್ ರಿಲೀಸ್ ಆಯ್ತಲ್ಲ, ಈಗ ಜಗ್ಗೇಶ್ ಸರ್ದು ಹೆಂಗೆ ಅಂದರೆ ನಾವು ಅವತ್ತು ಹೆಂಗೆ ನೋಡಿದ್ವಿ ಅದಕ್ಕೆ ಹಂಗೆ ಅವ್ರ ಇನ್ನೂ ಒಂದು 10-12 ವರ್ಷ ಆಯ್ತು ಗುರುಗಳೇ ಅದು. ಹಾಗೆ ನನಗೆ 52 ಕಣ, ನನಗೆ 52 ಜಗ್ಗೇಶ್ ಅವ್ರ ನನಗೆ 52 52 ಗುರುಗಳೇ. ನನಗೆ 52 ಅಣ್ಣ, ನೀವಿನ್ನೂ 50-55 ಯಾರೂ ಒಪ್ಪಲ್ಲ, ಯಾಕೆ ನಾನು ತೊಟ್ಲಾದಿದ್ದಾಗಿಂದ ನೋಡ್ತಾ ಇದ್ದೀನಿ ನಿಮ್ಮ ಸಿನಿಮಾ. ಹೌದು. ಮತ್ತು ಅಲ್ಲ, ಅವರು ಬಿಕಾಸ್ ಆಫ್ ಡಯಟ್ ನಿನಗೆ ರಂಗನಾಯಕ ನೋಡಿದಾಗ ಗೊತ್ತದೆ, ಆ ಎನರ್ಜಿನ ಕೊಡಿ ಅಂತ ಕುಣಿಸಿದ್ದೆಲ್ಲ ಆಯಿತು. ಅಂದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ಬಿಟ್ಟು ಮಾಡಿಬಿಟ್ರು. ಲಾಸ್ಟಲ್ಲಿ ಬರುತ್ತಲ್ಲ ಟಟಡಣ ಅದೆಲ್ಲ ನೋಡಿದೆಲ್ಲ, ಚೆನ್ನಾಗಿ ಬಂತು. ಅಲ್ಲ, ಅದು ಸಾಂಗು ತೊಗೊತಾರಲ್ಲ, ಗಾಳಿ ತಂಗಾಳಿ ಕನ್ನಡ ಮಾತಾಡೆ, ಅದೊಂಥರ ಎಲ್ಲ ಅಂದರೆ ಒಂದು ಪ್ರೌಡ್ ಅದು ಎಲ್ಲರಿಗೂ. ಈಗ ನಮಗೇನೆ ಅದಕ್ಕಿಂತ ಮಕ್ಕಳಿಗೆ ಅದೇನಂದ್ರೆ ಯಾವತ್ತೂ ಒಂದು ಸಾಂಗು ಮಕ್ಕಳಿಗೆ ಇಷ್ಟ ಆಗಬೇಕು. ಹೌದು, ಮಕ್ಕಳಿಗೆ ನೋಡಿ, ಇವಾಗ ಶೇಕ್ ಇಟ್ ಪುಷ್ಪವತಿ ತಗೊಳ್ಳಿ, ಅದು ಐಟಮ್ ಸಾಂಗ್ ಅಂತ ಲೆಕ್ಕಕ್ಕೆ ಬರಲ್ಲ, ಮಕ್ಕಳಿಗೆ ಇಷ್ಟ, ಸೂಪರ್ ಹಿಟ್ ಸಾಂಗ್ ಅದು. ಎಲ್ಲ ಸಾಂಗ್ಗಳು ತಗೊಳ್ಳಿ, ಮಕ್ಕಳ ಬಾಯಿಗೆ ಬಂತ ಈ ಟಪ್ಪು ಸಾಂಗ್ ಎಲ್ಲ ಬಂದಿದ್ದು ಇದ್ರದ್ದು ಕ್ರಾಂತಿದು. ಓಕೆ, ಅದನ್ನ ಮಕ್ಕಳು ಈಗ ಮಕ್ಕಳುಗಳು ಊಟ ಮಾಡ್ಬೇಕಾದ್ರೆ ಸಾಂಗ್ ನೋಡ್ತಾರೆ. ಮಕ್ಕಳುಗಳು ಅಲ್ಲ, ಮಕ್ಕಳು ಆಯ್ತು, ಮಗು ಮಕ್ಕಳುಗಳು ಅಂತೆ, ಗಳು ಬೊಂಬೆ ಕೋಲಾರ್ಗಳು ಗೋಡ್ ಬಂದ್ವಲ್ಲ, ಚೆನ್ನಾಗಿದೆ. ಇಲ್ಲ ಹಂಗೆ ಸ್ವಲ್ಪ ಅಲ್ಲ ಗುರುಗಳೇ, ಅಲ್ಲಿ ಕೋಲಾರದಲ್ಲಿ ಕೆಲವು ಕಣ್ಗಳು ತುಂಬಿಕೊಂಡು ಒಟ್ಕೊಳ್ಳೋದು ಹಸ್ಕೊಂಡು ಏನಾಯ್ತು, ಇದು ಮಕ್ಕಳ ಬಾಯಿಗೆ ಬರಬೇಕು, ಮಕ್ಕಳ ಬಾಯಿಗೆ ಬರಬೇಕು, ಮಕ್ಕಳುಗಳಿಗೆಲ್ಲ ಮಕ್ಕಳ ಬಾಯಿಗೆ ಬರಬೇಕು. ಇದು ಹೆಂಗಾಯ್ತು ಅಂದರೆ ಇದೂ ಅಷ್ಟೇ. ಈಗ ಹೋಗ್ತಾ ಸಾಂಗ್ಗಳು ಹೆಂಗೆ ಅಂದರೆ ಕೇಳ್ತಾ ಏನೋ ಒಂದು ಮೆಲೋಡಿ ಇದೆ ಅದರಲ್ಲಿ, ಒಂದು ಏನೋ ಒಂದು ಮ್ಯಾಜಿಕ್ ಇದೆ ಅದರಲ್ಲಿ. ನಾನು ಅದಕ್ಕೊಂದು ಇದು ಮಾಡಿದೆ, ಸಾಂಗ್ ಅಂದರೆ ಒಂದು ಹೀರೋ ಇರಬೇಕು, ಹೀರೋಯಿನ್ ಇರಬೇಕು, ಇದಿರಬೇಕು ಅಂತ ಯಾರೋ ಒಬ್ಬ ಕೇಳಿದ್ರು. ಅಲ್ರಿ, ಇದೇ ಕಾನ್ಸೆಪ್ಟಲ್ಲಿ ಇನ್ನೂ ಎಷ್ಟು ವರ್ಷ ಇದ್ದೀರಿ, ಸಾಂಗ್ ಮೇಲೆ ಹೀರೋ ಒಬ್ಬ ಕಥಾನಾಯಕ ಒಂದಷ್ಟು, ಅದಕ್ಕಿಂತ ಮೀರಿ ಕಾನ್ಸೆಪ್ಟ್ ಇರಬೇಕು. ಇದರಲ್ಲಿರೋ ಕಾನ್ಸೆಪ್ಟೇ ಕನ್ನಡ. ಇದುವರೆಗೂ ನಮ್ಮ ಅಷ್ಟು ಚಿತ್ರಗಳನ್ನ ಎಲ್ಲಿ ಬರ್ಕೊಂಡಿದೆ, ಕನ್ನಡ ಸಾಂಗೇ ಬರ್ತಿರಲಿಲ್ಲ. ಕನ್ನಡದ ಸಿನಿಮಾಗಳೇ ಆಗಿದ್ದರು, ಕನ್ನಡ ಸಾಂಗ್ ಬರೀ ಜಾಗವೇ ಸಿಕ್ಕಿರಲಿಲ್ಲ. ಇದು ಕನ್ನಡದ ಸಿನಿಮಾ, ಇಲ್ಲಿ ಅದಕ್ಕೋಸ್ಕರನೇ ಈ ಹಾಡನ್ನು ತಂದು ಮಾಡಿಸಿದ್ರು. ಅದರಲ್ಲಿ ಒಂದಷ್ಟು. ಆಮೇಲೆ ಸರ್, ಈ ಸಾಂಗಲ್ಲಿ ಹೀರೋಯಿನ್ ಇದ್ರೆ ಚೆನ್ನಾಗಿರ್ತಲ್ಲ ಸರ್ ಅಂತ ಅವನೇ ಹಿಡಿಯ ಕೊಟ್ಟ. ಅಲ್ಲಿ 2 ಕತ್ತೆಗಳಿದಿಲ್ಲ, ಅದು ಹೆಣ್ಕಣೋ ಅಂತ ಅದನ್ನು ಮೇಯಿಸ್ತಿರ್ತಾರೆ ಜಗ್ಗೇಶ್ ಅವರು ಪಾತ್ರಧಾರಿಯಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.